ಮಲ್ಲೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿ ಪ್ರಯುಕ್ತ ಭಾಳ ಭಕ್ತಿಭಾವದಿಂದ ಶಿವನ ಇದಲ್ಲ ಧ್ಯಾನ ಮಂಟಪ ಉದ್ಘಾಟನೆ ನಮ್ಮ ಸಿದ್ಧರಬೆಟ್ಟದ ಸ್ವಾಮೀಜಿಗಳು ಬಂದು ಮಾಡಿಕೊಟ್ಟು ಹೋಗಿದ್ದಾರೆ. ಇಲ್ಲಿ ಒಂದು ರೀತಿ ಇತಿಹಾಸ ಪ್ರಸಿದ್ಧ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಉದ್ಭವ ಪಲ್ಲೇಶ್ವರ ಅಂಥೇಳಿ ಏನು ಗಂಗರ ಕಾಲದಲ್ಲಿ ಈ ಕೆರೆ ಹಿಂಭಾಗದಲ್ಲಿ ರೈತರು ಪಲ್ಲಗಳಲ್ಲಿ ಅಂದರೆ ಯಥೇಚ್ಛವಾಗಿ ಬೆಳೆಯನ್ನು ಬೆಳೆದಂಥ ಸಂದರ್ಭದಲ್ಲಿ ಅವರ ಒಂದು ದವಸ ಧಾನ್ಯಗಳನ್ನು ತಂದು ಇಲ್ಲಿ ಪೂಜೆಗೆ ಅರ್ಪಿಸಿ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಶಿರಾ ತಾಲೂಕಿನ ಶಿರಾ ನಗರದ ಹಲವಾರು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಅದು ಕೊಳದಪ್ಪಲೇಶ್ವರ ಇರ್ಬೋದು, ಹಾಗೆ ನಮ್ಮ ಪಲ್ಲೇಶ್ವರ ಇರ್ಬೋದು, ಮೇಲ್ಕುಂಟೆ ದೇವಸ್ಥಾನ ಇರ್ಬೋದು. ಈ ಎಲ್ಲ ದೇವಸ್ಥಾನಗಳ ಜೊತೆಗೆ ಇದು ಕೂಡ ಇವತ್ತು ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇದಿನ್ನೂ ಹೆಚ್ಚಾಗಿ ಬೆಳಕಿಗೆ ಬರಬೇಕಾಗಿದೆ. ಈಗೇನೋ ನಮ್ಮ ಇವರು ಒಂದು ಸಣ್ಣದಾಗಿ ಬಂದು ಇಲ್ಲೊಂದು ಟೀ ಅಂಗಡಿ ಇಟ್ಕೊಂಡು ಅದನ್ನು ನಮ್ಮ ಇನ್ನೊಬ್ರು ಯಾರು ಸಹಕಾರ ಮಾಡಿದವರು ನಮ್ಮ ಎಲ್ಲೋದ್ರು ಶಿವಶಂಕರಪ್ಪನವರು, ಮೂಗನಹಳ್ಳಿಯವರು, ಈ ಭಾಗದ ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ಬರ್ತಾರೆ. ಇನ್ನೂ ಹೆಚ್ಚಿಗೆ ಇದು ದೇವರು ಪ್ರಸಿದ್ಧ ಆಗಲಿ. ಯಾಕೆಂದರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ನಿನ್ನೆ ಇವತ್ತು ಮಾಡಿರೋಂಥ ದೇವಸ್ಥಾನ ಅಲ್ಲ. ಕೆರೆ ಏರಿ ಅರ್ಧ ಭಾಗ ಒಳಗೆ ಸೇರಿಕೊಂಡಿದೆ. ಆದರೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಡ್ರಾಪ್ ನೀರು ಕೂಡ ಸೀಪೇಜ್ ಆಗಲಿ ಅಥವಾ ಯಥೇಚ್ಛವಾಗಿ ಕೆರೆ ತುಂಬಿದಾಗ ನೀರು ಬರೋವಂಥದ್ದಾಗಲಿ ಅಥವಾ ಅಭಿಷೇಕ ಮಾಡಿದಾಗ ಆ ನೀರು ಹೋಗೋದಕ್ಕೆ ಅದೊಂದು ಸುರಂಗ ಮಾರ್ಗ ಕೂಡ ಮಾಡಿದ್ದಾರೆ ಅಂತ ಕಾಣುತ್ತೆ. ಅದೆಲ್ಲೂ ಕೂಡ ನೀರು ಅಲ್ಲಿ ನಿಂತ್ಕೊಳ್ಳೋದಾಗಲಿ ಆಗಲ್ಲ ಅಂತ ಇಲ್ಲಿ ಪೂಜೆ ಮಾಡೋರು ಹೇಳ್ತಾರೆ. ಹಾಗಾಗಿ ಇದೊಂದು ಪವಾಡ ಸದೃಶ ದೇವಸ್ಥಾನ ಆಗಿದೆ. ಸೊ ನಾವೆಲ್ಲ ಬಹಳ ಭಕ್ತಿಭಾವದಿಂದ ಈಶ್ವರನ ಸನ್ನಿಧಾನದಲ್ಲಿ ಪಲ್ಲೇಶ್ವರನ ಸನ್ನಿಧಾನದಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿ ನಮ್ಮ ಶ್ರದ್ಧಾಭಕ್ತಿಗಳನ್ನು ಸಮರ್ಪಿಸಿದ್ದೇವೆ. ಸೊ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನಗೂ ಕೂಡ ಇಲ್ಲಿ ಬಂದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆ ನಮ್ಮ ನಾಗರಾಜಣ್ಣ ಮತ್ತು ಎಲ್ಲ ಈ ಭಾಗದ ಭಕ್ತಾದಿಗಳ ಬೇಡಿಕೆ ಏನಿದೆ ಅದರ ಪ್ರಕಾರ, ಕೋರಿಕೆ ಪ್ರಕಾರ ಇಲ್ಲಿ ಒಂದು ಸೋಲಾರ್ ಹೈಮಾಸ್ಕ್ ದೀಪವನ್ನು ಇವತ್ತೇ ಶಂಕುಸ್ಥಾಪನೆ ಮಾಡಿ ಅದನ್ನು ಇನ್ನೊಂದು ವಾರದಲ್ಲಿ 15 ದಿವಸದಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಒಂದು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಹೈಮಾಸ್ಕ್ ದೀಪ, ಯಾಕೆಂದರೆ ಊರಿಂದ ಹೊರಗಡೆ ಇದೆ ಇದು, ಇಲ್ಲಿ ಈವನ್ ವಿದ್ಯುತ್ ಸೌಲಭ್ಯ ಕೂಡ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಸೋಲಾರ್ ಹೈಮಾಸ್ಕ್ ಇದ್ದರೆ ಪ್ರತ್ಯೇಕವಾಗಿ ಇದೊಂದು ಸೋಲಾರ್ ಹೈಮಾಸ್ಕ್ ದೀಪವನ್ನು ಮಾಡಿಕೊಡ್ತೇನೆ. ಶಿವರಾತ್ರಿ ಹಬ್ಬಕ್ಕಾಗಿ ಎಲ್ಲ ನಾಡಿನ ಸಮಸ್ತ ಜನರಿಗೆ, ವಿಶೇಷವಾಗಿ ನಮ್ಮ ಸಿರಾ ತಾಲೂಕಿನ ಎಲ್ಲ ಜನರಿಗೂ ಕೂಡ ದೇವರು ಶುಭ ಉಂಟು ಮಾಡಲಿ. ಏನು ಕಷ್ಟ ಕಾರ್ಪಣ್ಯಗಳಿದ್ದಾವೆ ಎಲ್ಲ ನಿವಾರಣೆ ಆಗಲಿ ಅಂಥೇಳಿ ಈಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.